ಈ ಉರುಳು ಸೇವೆ ಅಂದ ತಕ್ಷಣ ನನಗೆ 2-3 ವಿಜುವಲ್ಸ್ ನನ್ನ ಕಣ್ಣೆದುರಿಗೆ ಬರ್ತವೆ. ಒಂದು ದೇವಸ್ಥಾನ ಸುತ್ತ ಹಾಕುವಂಥ ಉರುಳು ಸೇವೆ ಒಂದಾದರೆ, ನಮ್ಮ 80s ಈ ನಮ್ಮ ಡೈರೆಕ್ಟರ್ಗೆ ಅದೇನೋ ಇಷ್ಟನೋ ಗೊತ್ತಿಲ್ಲ, ಹೀರೋ ಹೀರೋಯಿನ್ ಇವರು ತಬ್ಬಿಕೊಂಡು ಉರುಳುವಂಥ ಸೀನ್ಗಳನ್ನ ತುಂಬ ಮಾಡೋರು. ಬೇರೆ ಯಾಕೆ ಬೇರೆ ಥರ ಸೇವೆ ಮಾಡಲಿಲ್ಲ, ಉರುಳು ಸೇವೆನೇ ಏನಕ್ಕೆ ಮಾಡಿದ್ರು ಅಂದರೆ ಅದರಿಂದ ಬೇಕಾದಷ್ಟು ಪ್ರಯೋಜನಗಳು ನಮಗಾಗುತ್ತೆ. ಜೊತೆಗೆ ಇನ್ನು ಕೆಲವರು ಅದನ್ನು ಮೂಢನಂಬಿಕೆ ಕೂಡ ಅಂದ್ಕೊಂಡಿರೋ ಸಾಧ್ಯತೆಗಳಿದೆ. ಇದೆಲ್ಲ ಸರ್ ಸುಮ್ಮನೆ ಮಾಡಿಲ್ಲ, ಇದು ಯಾವುದು ಮೂಢನಂಬಿಕೆ ಅಲ್ಲ. ನನಗೆ ಈಗ ಯಾವುದೋ ಒಂದು ಪ್ರಶ್ನೆ ಇದೆ, ನಾನು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಅದಕ್ಕೆ ಆ ಉತ್ತರ ನಾನು ಕೊಡದಿದ್ದಾಗ ಮೂಢನಂಬಿಕೆ ಅಂತ ನಾನು ಹೇಳ್ಬೋದು. ಮೂಢನಂಬಿಕೆ ಖಂಡಿತ ಅಲ್ಲ. ಈಗ ನೋಡಿ, ನನಗೆ ಸುಮಾರು ಕಡೆ ನಾನು ನೋಡಿದ್ದೀನಿ, ಜಗ್ಗೇಶ್ ಅವರು ರಾಯರ ಭಕ್ತರು, ತುಂಬ ಪವಾಡಗಳಾಯಿತು, ಅವರು ತುಂಬ ಇದು ಮಾಡ್ತಾರೆ ಅಂತ. ಏನಕ್ಕಾಗುತ್ತದು? ಮುಂಭಾಗದ ಮೇಲೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆ್ಯಕ್ಟಿವೇಟ್ ಆಗಿ ನಿಮ್ಮ ಕೈಯಿಂದನೇ ನಿಮಗೆ ಗೊತ್ತಿಲ್ಲದಂಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಇದು ಎಲ್ಲ ಥರದ್ದನ್ನು ನೀವೇ ಮಾಡೋದು. ಅವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗೋ ಅಂತ ನಮ್ಗೆ ಏನಿದೆ, ಅದು ಓಡಾಡೋ ಜಾಗ. ಎಲ್ಲರೂ ದೇವಸ್ಥಾನ ಅಂತಂದರೆ ಎಲ್ಲ ಓಡಾಡ್ತಾ ಇರ್ತಾರೆ. ನಾನು ದೊಡ್ಡ ಆಫೀಸರು, ದೊಡ್ಡ ಮನುಷ್ಯ, ದೊಡ್ಡ ರಾಜಕಾರಣಿ, ನೀನು ಉಳಬೇಕು ಅಂದರೆ ನೀನು ಈಗೋ ಬಿಟ್ಟಾಗ ಮಾತ್ರ ಆಗೋದು. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಒಂದು ವಿಚಾರ ಹೇಳಬೇಕಾದೇನೆಂದರೆ, ಗೌರಿ ಶಕ್ಕಿ ಸ್ಟುಡಿಯೋ ಈಗ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಶುರು ಮಾಡಿದೆ, ಈ ಮಾಯೆ ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಂತೆ, ಧಾರಾವಾಹಿಗಳಿಗೆ ಸಂಬಂಧಪಟ್ಟಂತೆ, ರಿಯಾಲಿಟಿ ಶೋಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಆಲ್ರೆಡಿ ಬರ್ತಾಯಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಎಲ್ಲ ಕಡೆ ನಾವು ಇದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ರ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮೇಡಮ್ ಬಗ್ಗೆ ನಿಮ್ಗೆ ಗೊತ್ತು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಜೊತೆಗೆ ಅವರು ಸಂಶೋಧಕಿ ಕೂಡ ಹೌದು, ವಿಜ್ಞಾನಿ ಕೂಡ ಹೌದು. ಇವತ್ತು ನಾನು ಅವ್ರ ಜೊತೆ ಮಾತಾಡಬೇಕು ಅಂದ್ಕೊಂಡ್ರೆ ವಿಚಾರ ಯಾವುದಂದರೆ ಉರುಳು ಸೇವೆ ಬಗ್ಗೆ. ಈ ಉರುಳು ಸೇವೆ ಅಂದ ತಕ್ಷಣ ನನಗೆ 2-3 ವಿಜುವಲ್ಸ್ ನನ್ನ ಕಣ್ಣೆದುರಿಗೆ ಬರ್ತವೆ. ಒಂದು ದೇವಸ್ಥಾನ ಸುತ್ತ ಹಾಕುವಂಥ ಉರುಳು ಸೇವೆ ಒಂದಾದರೆ, ನಮ್ಮ 80s ಈ ನಮ್ಮ ಡೈರೆಕ್ಟರ್ಗೆ ಅದೇನೋ ಇಷ್ಟನೋ ಗೊತ್ತಿಲ್ಲ, ಹೀರೋ ಹೀರೋಯಿನ್ ಇವರು ತಬ್ಬಿಕೊಂಡು ಉರುಳುವಂಥ ಸೀನ್ಗಳನ್ನ ತುಂಬ ಮಾಡೋರು. ಓಕೆ, ಅವ್ರ ಮನಸ್ಸಲ್ಲಿರೋದೆಲ್ಲ ಹೀರೋ ಹೀರೋಯಿನ್ ಮಾಡಿಸ್ತಿದ್ರಿ ನಾವು ಬಹುಶಃ. ಸೊ ಅದು ಉರುಳು ಸೇವೆ ನೆನಪು ಬರುತ್ತೆ. ಬಟ್ ಆ ಉರುಳು ಸೇವೆ ಮಾಡೋದಲ್ಲ, ದೇವಸ್ಥಾನದ ಸುತ್ತಮುತ್ತ, ಅದು ದೇವಸ್ಥಾನ ಸುತ್ತ ಉರುಳುತ್ತಾ ಬಂದು ದೇವಸ್ಥಾನ ಎದುರುಗಡೆ ಬಂದು ನಮಸ್ಕಾರ ಮಾಡಿ ಮತ್ತೆ ಉರುಳುವಂಥ ಒಂದು ಸೇವೆಯನ್ನು ನಾವು ಉರುಳು ಸೇವೆ ಅಂತ ಕರಿತೀವಿ. ಆಮೇಲೆ ನಮ್ಮ ಊರಲ್ಲಿ ನಮ್ಮ ಅಜ್ಜಿ ಮಾಡಿದ ನೆನಪಿದೆ, ಅವರು ದೀಡ್ ನಮಸ್ಕಾರ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಅಂದರೆ ಮನೆಯಿಂದ ದೇವಸ್ಥಾನದವರೆಗೂ ಫುಲ್ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಆಮೇಲೆ ಮತ್ತೆ ಹೇಳೋದು, ಮತ್ತೆ ನಮಸ್ಕಾರ ಮಾಡೋದು. ಆ ಸುತ್ತಮುತ್ತ ಜನ ಎಲ್ಲ ಇರ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಅವ್ರ ಕೈಯಲ್ಲಿ ಒಂದು ಇದನ್ನು ಹಿಡ್ಕೊಂಡಿರ್ತಾರೆ, ಎಲೆ ಹಿಡ್ಕೊಂಡಿರ್ತಾರೆ. ಹಿಂಗೆ ಎಲೆದೊಂದು ಗುಚ್ಛ ಮಾಡ್ಕೊಂಡಿರ್ತಾರೆ. ಅದನ್ನು ಹಿಂಗೆ ಹಿಡ್ಕೊಂಡು ಅದನ್ನು ಕೈ ಹಿಂಗೆ ಜೋಡಿಸ್ಕೊಂಡು ಹಿಂಗೆ ಫುಲ್ಲು ಅಡ್ಡ ಬಿದ್ದು ಫುಲ್ಲು ಮತ್ತೆ ಎದ್ದು, ಅದು ಒಂಥರ ದೇವಸ್ಥಾನ ಸುತ್ತ ಹಾಕುವಂಥದ್ದು ಒಂಥರ. ಸೊ ಇದಕ್ಕೆ ನಾವು ಒಂದು ಕಾರಣ ಏನು ಕೊಡ್ತೀವಿ, ಭಕ್ತಿ ಮತ್ತು ನಮ್ಮ ಸಮರ್ಪಣೆ ದೇವರಿಗೆ. ನಾವು ಅದು ನಮ್ಮ ಭಕ್ತಿ ಅರ್ಪಿಸುವ ಬಗೆ ಅಂತ ನಾವು ಅನ್ಕೋತೀವಿ. ಅದು ನಿಜ ಕೂಡ ಹೌದು. ಆದರೆ ಅದರ ಹೊರತಾಗಿ ಇದ್ರ ಹಿನ್ನೆಲೆ ಏನಾದರೂ ಬೇರೆ ಇದೆಯಾ, ಇದಕ್ಕೆ ವೈಜ್ಞಾನಿಕವಾದ ಕಾರಣಗಳೇನಾದರೂ ಇದೆಯಾ ಅನ್ನೋದು ಪ್ರಶ್ನೆ. ಸರ್, ಈಗ ಉರುಳು ಸೇವೆದು ನೀವು ಹೇಳಿದ್ರಿ. ನನಗೆ ಉರುಳು ಸೇವೆ ಅಂತ ಆ ವರ್ಡ್ ಕೇಳಿದ ತಕ್ಷಣ ನನಗೆ ರಾಘವೇಂದ್ರ ಸ್ವಾಮಿಗಳ ಅಲ್ಲಿ ಮಂತ್ರಾಲಯದಲ್ಲಿ ಮಾಡ್ತಾರಲ್ಲ, ಅಲ್ಲಿ ಹೆಜ್ಜೆ ನಮಸ್ಕಾರ ಅಂತ ಒಂದು ಮಾಡ್ತಾರೆ. ನೀವು ಹೇಳಿದ್ರಲ್ಲ, ಆ ಥರ ಹೆಜ್ಜೆ ನಮಸ್ಕಾರ ಮತ್ತು ಉರುಳು ಸೇವೆ ತುಂಬ ಒಂದು ಕಾಮನ್ ಅಂತ ಅನ್ಬೋದು. ಈಗ ರಾಘವೇಂದ್ರ ಮಠ ಅಂತ ಇದೆ, ರಾಯರ ಮಠ ಅಂತ ಎಲ್ಲ ಊರುಗಳಲ್ಲಿರುತ್ತೆ. ಅಲ್ಲಿ ನಾನು ಸಣ್ಣವಳಿದ್ದಾಗ ನಮ್ಮ ಆಂಟಿ ಜೊತೆ ನಾನು ಹೋಗ್ತಾ ಇದ್ದೆ. ನಾನು ಒಂಥರ ತುಂಬ ರೆಗ್ಯುಲರ್ ಅವ್ರ ಜೊತೆ ಬಾಲಂಗುಂಚಿ ಥರ. ನಾನು ಅವ್ರು ಎಲ್ಲೆಲ್ಲಿ ಹೋದ್ರೂ ಅವ್ರ ಜೊತೆ ಹೋಗ್ತಾ ಇದ್ದೆ. ಅವಾಗ ಅವರು ಹೆಜ್ಜೆ ನಮಸ್ಕಾರ ಹಾಕೋರು, ಉರುಳು ಸೇವೆನೂ ಮಾಡೋರು. ನನಗೆ ಅವಾಗ ಆಸೆ, ಚೆನ್ನಾಗಿರುತ್ತಲ್ವ ರೋಲಿಂಗು, ಉರುಳು ಸೇವೆ ಅಂದರೆ ರೋಲಿಂಗ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ನಾನು ಉರುಳು ಸೇವೆ ಮಾಡ್ತೀನಿ ಅಂತ.
ಆಮೇಲೆ ಒಂದೆರಡು ಸಲ ಸುಮ್ಮನೆ ಉರುಳು ಸೇವೆ ಮಾಡಿದಾಗ ಸುಮ್ಮನೆ ಉರುಳದಾಗ ಗೊತ್ತಾಯಿತು ಅದು ಸುಲಭ ಅಲ್ಲ, ಅದು ಹೊಟ್ಟೆ ಎಲ್ಲ ತಳಿಸ್ದಂಗೆ ಆಗುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ, ತುಂಬ ಕಷ್ಟ ಇದೆ ಅದು. ಅಷ್ಟು ನಾವು ಹೇಳಿದಷ್ಟು ಸುಲಭ ಅಲ್ಲ ಅದು. ಮಂತ್ರಾಲಯದಲ್ಲಿ ತುಂಬ ಅದು ಎಲ್ಲ ಸರ್ವೇ ಸಾಮಾನ್ಯವಾಗಿ ಭಕ್ತರು ಮಾಡುವಂತಹ ಒಂದು ಸೇವೆನ ಉರುಳು ಸೇವೆ ಅಂತ ಅಂತೀವಿ ಅಂತ ನಾನು ಹೇಳಿದೆ. ಜೊತೆಗೆ ಇನ್ನು ಕೆಲವರು ಅದನ್ನ ಮೂಢನಂಬಿಕೆ ಕೂಡ ಅನ್ಕೊಂಡ್ರೆ ಸಾಧ್ಯತೆಗಳಿದೆ ಅಲ್ವಾ? ಮೂಢನಂಬಿಕೆ ಅಲ್ಲ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದ್ರೆ ಇದು ಭಕ್ತಿಯ ಒಂದು ಸೇವೆ ಅಂತ ಮಾಡೋರು, ದೇವರಿಗೆ ಒಂದು ಸಮರ್ಪಣೆ ಅಂತೇಳಿ. ಆದರೆ ಅದರ ಹಿಂದಿರುವ ವೈಜ್ಞಾನಿಕತೆ ಅಂತ ನಾವು ನೋಡಿದಾಗ ಉರುಳು ಸೇವೆನೇ ಬೇರೆ ಯಾಕೆ ಬೇರೆ ಥರ ಸೇವೆ ಮಾಡಲಿಲ್ಲ, ಉರುಳು ಸೇವೆನೇ ಏನಕ್ಕೆ ಮಾಡಿದ್ರು ಅಂದರೆ ಅದರಿಂದ ಬೇಕಾದಷ್ಟು ಪ್ರಯೋಜನಗಳು ನಮಗಾಗುತ್ತೆ. ಮೊದಲನೇದಾಗಿ ನೀವು ಉರುಳು ಸೇವೆ ಅಂದರೆ ಇಡೀ ದೇಹನ ಒಂದು ಸ್ಟ್ರೈಟಾಗಿ ಇಟ್ಕೊಂಡು ಇಡೀ ಒಂದು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರ್ತಿರಲ್ವ, ಆಗ ಮಾಡಿದಾಗ ಏನಾಗುತ್ತೆ ಅಂದರೆ ನೆಲಕ್ಕೆ ನಮ್ಮ ಚರ್ಮ, ನಮ್ಮ ಸ್ನಾಯು ಮತ್ತು ಮೂಳೆ ಇಷ್ಟೂ ಟಚ್ ಆಗುತ್ತೆ. ಅದು ಯಾವ ಥರ ಅಂದರೆ ಪ್ರೆಸ್ ಆಗುತ್ತೆ, ಅದು ಡೀಪಾಗಿ ಪ್ರೆಸ್ ಆಗುತ್ತೆ. ಈ ಪ್ರೆಸ್ ಆಗೋದಿದೆಯಲ್ಲ ಇದು ಈಕ್ವಲೆಂಟು ಸೊಮ್ಯಾಟಿಕ್ ಥೆರಪಿ ಅಂತ ಕೆಲವೊಂದು ಥೆರಪಿಗಳಿದೆ. ಥೆರಪಿಗಳು ಮಾಡ್ತಾರೆ. ಈಗ ನೀವು ಮಸಾಜ್ ಮಾಡೋಂಥದ್ದೇ ಆಗಲಿ ಈ ಥರದ್ದೆಲ್ಲ ಇದೆಯಲ್ಲ ಕೆಲವು ಥೆರಪಿಗಳು, ಆ ಥರದ ಒಂದು ಥೆರಪಿಗೆ ಚಿಕಿತ್ಸೆಗೆ ಈಕ್ವಲೆಂಟ್ ಇದು ಆ ಥರ. ಏಕೆಂದರೆ ಪ್ರೆಸ್ ಆಗುತ್ತೆ ಇಡೀ ದೇಹ, ಚರ್ಮ, ಆಮೇಲೆ ಏನಾಗುತ್ತೆ ನಮ್ಮ ಮೆಕ್ಯಾನೋ ರೆಸೆಪ್ಟಾರ್ಸ್ ಅಥವಾ ಟ್ಯಾಂಗೋ ರೆಸೆಪ್ಟಾರ್ ಚರ್ಮದಲ್ಲಿರುವಂತಹದ್ದು ಅವೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಚರ್ಮ ಮತ್ತು ನಮ್ಮ ಮೂಳೆ ಮತ್ತು ಸ್ನಾಯು ಇಷ್ಟೂ ಕಂಪ್ರೆಸ್ ಆಗಿ ಇದಾಗೋದ್ರಿಂದ ಇಮ್ಮಿಡಿಯೇಟಾಗಿ ಒಂದು 2-3 ರೌಂಡನ್ನು ಯೋಗ ಅಷ್ಟರಲ್ಲಿ ಆ ಕಂಪ್ರೆಷನ್ ಇದಕ್ಕೇನಾಗುತ್ತೆ ಅಂದರೆ ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಶುರು ಆಗುತ್ತೆ. ನಮ್ಮ ಇದೆಲ್ಲ ಸರ್ ಸುಮ್ಮನೆ ಮಾಡಿಲ್ಲ, ಇದು ಯಾವುದು ಮೂಢನಂಬಿಕೆ ಅಲ್ಲ, ನಿಮಗೆ ಸರಿಯಾಗಿ ಹೇಳೋಕ್ಕಾಗದೇ ಇದ್ದಾಗ ನಾವು ಮೂಢನಂಬಿಕೆ. ನನಗೆ ಈಗ ಯಾವುದೋ ಒಂದು ಪ್ರಶ್ನೆ ಇದೆ, ನಾನು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಅದಕ್ಕೆ ಆ ಉತ್ತರ ನಾನು ಕೊಡದಿದ್ದಾಗ ಮೂಢನಂಬಿಕೆ ಅಂತ ನಾನು ಹೇಳ್ಬೋದು. ಮೂಢನಂಬಿಕೆ ಖಂಡಿತ ಅಲ್ಲ ಇದು. ಇದು ಒಂದು ನಮ್ಮ ದೇಹವನ್ನು ಸರಿಯಾದ ಕ್ರಮದಲ್ಲಿ ಇಟ್ಟುಕೊಳ್ಳಲು ನಾವು ಮಾಡಬಹುದಾದ ಒಂದು ಕ್ರಮ ಅಂತ ಅನ್ಬೋದು. ಅದನ್ನು ಸೇವೆ ಅಂತಲೂ ಅಂದ್ಕೊಂಡ್ರೆ ಏನಾಗುತ್ತೆ ಅಂದರೆ ಎರಡನ್ನೂ ಸ್ವಾಮಿ ಕಾರ್ಯ ಸ್ವಕಾರ್ಯ, ನನಗೂ ಅನುಕೂಲ ಆಯಿತು, ಸೇವೆ ಮಾಡಿದ ತೃಪ್ತಿನೂ ಸಿಕ್ತು. 2 ಥರ, ದೇಹಕ್ಕೂ ಆನಂದ, ಮನಸ್ಸಿಗೂ ತೃಪ್ತಿ. ಅಲ್ಲೇನಾಗುತ್ತೆ ಇದು ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇನ್ಕ್ರೀಸ್ ಆಯಿತು, ಆ್ಯಕ್ಟಿವೇಟ್ ಆಗೋದು. ವೇಗಸ್ ಸ್ಟೋನು ಚೆನ್ನಾಗಿ ಡೆವಲಪ್ ಆಯಿತು, ನಮ್ಮ ಮುಂಭಾಗದ ಮೆದುಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಯಿತು. ಇದರ ಜೊತೆಗೆ ಹಾರ್ಟ್ ಬೀಟು ಇದೆಲ್ಲ ಕಮ್ಮಿ ಆಯಿತು, ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಆಗುತ್ತೆ, ಒತ್ತಡದ ಹಾರ್ಮೋನು ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ನಿಮಗೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ದೇವಸ್ಥಾನದಲ್ಲಿ ನೀವು ಏನೇನೆಲ್ಲ ಕೇಳ್ತೀರಾ? ನನಗೆ ಮನೆ ಕೊಡು ಅಂತ ಕೇಳಲ್ಲ, ನನಗೆ ಮನೆ ಕೊಡು, ನನಗೆ ಅದು ಕೊಡು ಅಂತ ನಾನೇನು ಕೇಳಲ್ಲ, ಭಗವಂತ ಮುಕ್ತಿ ಕೊಡು ಅಂತ ಕೇಳ್ತೀನಿ. ಅಲ್ಲ, ನಾನು ಹೇಳೋದು ನಾವು ಕೇಳುವ, ನಾವು ದೇವರ ಹತ್ರ ಬೇಡ್ಕೊಳ್ಳೋದಿದೆಯಲ್ಲ ಅದರಲ್ಲಿ ಶ್ರೇಷ್ಠತೆ ಇರುತ್ತೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ. ಹಿಂಭಾಗದ ಮೆದುಳಲ್ಲಿದ್ದಾಗ ತಕ್ಷಣದ್ದು ಏನೋ ಒಂದು ಅಲ್ಲಲ್ಲೇ ಸಿಕ್ಕ ಅಂತ ಒಂದು ಕ್ಷಣಿಕ ಸುಖ ಅಂತ ಏನಂತೀವಿ ಅದನ್ನು ಕೇಳ್ತೀವಿ ನಾವು. ಸುಮ್ಮನೆ ಹಿರಿಯರು ಮಾಡಿಲ್ಲ, ನೀನು ಶ್ರೇಷ್ಠರಲ್ಲಿ ಶ್ರೇಷ್ಠನಾಗಬೇಕು, ನೀನು ಮನುಷ್ಯ, ನೀನು ಪ್ರಾಣಿ ಥರ ಆಗಬಾರ್ದು ಅಂದಾಗ ಇಂಥದ್ದನ್ನು ಎಲ್ಲದನ್ನು ಕೊಟ್ಟರು. ಆದರೆ ಅದನ್ನು ಪರಿಪೂರ್ಣವಾಗಿ ನಮಗೆ ಅದನ್ನು ಅರ್ಥ ಮಾಡಿಸ್ಲಿಲ್ಲ ಅವರು, ಅದೇ ಒಂದು ತೊಂದರೆ. ಸೊ ಇಷ್ಟು ವೇಗಸ್ ಟೋನ್ ಚೆನ್ನಾಗಿ ಡೆವಲಪ್ ಆಯಿತು, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಯಿತು. ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಆದರೆ ಹೃದಯದ ಒಂದು HRV, ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತೀವಿ, ಹೃದಯ ತುಂಬ ಚೆನ್ನಾಗಾಯಿತು. ಆಮೇಲೆ ನಮ್ಮ ರಕ್ತದೊತ್ತಡ ಕಮ್ಮಿ ಆಯಿತು. ಇಷ್ಟು ಎಲ್ಲದನ್ನು ಒಂದು ಪ್ಯಾಕೇಜ್ ಥರ ನಮಗೆ ಅದರಿಂದ ಸಿಕ್ಕುತ್ತೆ. ನೆಕ್ಸ್ಟ್ ಈ ಒಂದು ಪ್ರಾಸೆಸ್ಸಲ್ಲಿ ರಿದಮ್, ಅದು ನೀವು ದಬ 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 ಅಂತ ಉರ್ಲಲ್ಲ, ಒಂದು ರಿದಮ್ಮಲ್ಲಿ ಅವರು ದೇಹನ ಟ್ವಿಸ್ಟ್ ಮಾಡ್ತಾರೆ. ಡೊಪಮೈನು ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಡೊಪಮೈನು ಆ ಥರನೇ ಆಗಬೇಕು, ಯಾವತ್ತು ಸ್ಪೈಕ್ ಆಗಬಾರ್ದು ತುಂಬ ಜಾಸ್ತಿಯಾಗಿ. ಈಗ ನೋಡಿ ಅಡಿಕ್ಷನಲ್ಲಿ ಡೊಪಮೈನ್ ಸ್ಪೈಕ್ ಆಗುತ್ತೆ, ಅದಲ್ಲ, ಅದು ಡೋಪಮೈನು ನಿಧಾನಕ್ಕೆ ಒಂದು ಗ್ರಾಫ್ ಥರ ಅದು ಇನ್ಕ್ರೀಸ್ ಆಗ್ತಾ ಬರಬೇಕು. ಡೋಪಮೈನು ಇನ್ಕ್ರೀಸ್ ಆಯಿತು, ನಿಧಾನ ಗತಿಯಲ್ಲಿ ಒಂದು ಅದ್ಭುತವಾಗಿ ನಿಮಗೆ ಫೀಲಿಂಗು ಬೇರೆ ಥರ ಫೀಲಿಂಗ್ ಅದು. ಅದ್ರ ಜೊತೆಗೆ ಎಂಡಾರ್ಫಿನ್, ನಿಮಗೆ ಮಸಲು ಇದೆಲ್ಲ ಪ್ರೆಸ್ ಆಗಿ ಇದಾಗುತ್ತಲ್ವ, ಎಂಡಾರ್ಫಿನ್ ಅನ್ನೋದು ಪೇನ್ ಕಿಲ್ಲರ್ ಹಾರ್ಮೋನ್ಸ್ಗಳು ಆಟೋಮೆಟಿಕ್ಕಾಗಿ ಬಿಡುಗಡೆಯಾಗಕ್ಕೆ ಶುರು ಆಗಿಬಿಡುತ್ತದು. ಅದೆಲ್ಲ ಬಿಡುಗಡೆ ಆಯಿತು. ಸೊ ನೀವು ಅದೆಲ್ಲ ಇದು ಮಾಡಿದ್ರಿ. ಇನ್ನೂ ಭಾಳ ಮುಖ್ಯವಾಗಿ ಉರುಳು ಸೇವೆ ಮಾಡಬೇಕಾದ್ರೆ ನಿಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಇದೆ ನಮ್ಮ ಮೆದುಳಿನಲ್ಲಿ, ಒಂದಷ್ಟು ಆ್ಯಕ್ಟಿವೇಶನ್ ಆಗುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಗ್ರೂಪ್, ಒಂದು ಸಿಸ್ಟಮ್ ಇದೆ. ಅದ್ರ ಏನು ಅಂತಂದರೆ, ನೀವು ಸುಮ್ಮನೆ ಇರ್ತೀರಲ್ವ, ನೀವು ಏನು ಕೆಲಸ ಮಾಡದೆ ಸುಮ್ಮನೆ ಕೂತಾಗ ನಿಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ಗೆ ಹೊರಟೋಗ್ತೀರಾ, ನೀವು ಅಲ್ಲಿಗೆ ಹೋಗ್ತೀರಾ. ನಿಮಗೆ 2 ಆಪ್ಷನ್ನು. 2 ಆಪ್ಷನ್ನಲ್ಲಿ ಏನು ಅಂತಂದರೆ,
ನೀವು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ಗೆ ಹೋಗಿ ಕೆಟ್ಟದನ್ನು ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಪೂರ ಅದು ಬೇರೆ ಥರ ತಗೊಂಡೋಗುತ್ತೆ, ನಕಾರಾತ್ಮಕಕ್ಕೆ ಹೊರಟೋಗ್ತೀರಾ. ನೀವು ದೇವಸ್ಥಾನದಲ್ಲಿ ಹೋದಾಗ ಉರುಳು ಸೇವೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನೀವು ಪಾಸಿಟಿವ್ ಸೈಡು ಹೋಗ್ತೀರ. ಈಗ ನಿಮಗೆ ತುಂಬ ಬೇಜಾರು, ಕೋಪ ಏನೇನೋ ಇರುತ್ತೆ, ಯಾರ ಮೇಲೋ ದ್ವೇಷ ಇರುತ್ತೆ, ಎಲ್ಲ ಇರುತ್ತೆ. ಅಲ್ಲಿ ಹೋಗಿ ಉರುಳು ಸೇವೆ ಮಾಡಬೇಕಾದ್ರೆ ಖಂಡಿತ ಅದು ಯಾವುದಕ್ಕೆ ಜ್ಞಾಪಕಕ್ಕೆ ಬರಲ್ಲ. ಏಕೆಂದರೆ ಸನ್ನಿಧಿ, ದೇವರ ಸನ್ನಿಧಿ ಅಂತ ಒಂದು ಮೈಂಡಿಗೆ ಥಾಟ್ ಇರುತ್ತೆ, ನಾನು ಇಲ್ಲಿ ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಅಂತ. ಸೊ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಪಾಸಿಟಿವ್ ಕಡೆ ಹೋಗೋದ್ರಿಂದ ನಿಮ್ಮ ಡಿಪ್ರೆಷನ್ ಕಮ್ಮಿ ಆಯಿತು, ಆ್ಯಂಗ್ಸೈಟಿ ಕಮ್ಮಿ ಆಯಿತು, ಫೋಬಿಯಾಗಳು, ಕೋಪ ಇವೆಲ್ಲ ಕಮ್ಮಿಯಾಗಿ ಪಾಸಿಟಿವ್ ಮೋಡಲ್ಲಿ ನೀವು ಇದು ಮಾಡ್ತೀರಾ. ಭಾಳ ಅದ್ಭುತ ಅದು. ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಪಾಸಿಟಿವ್ ಕಡೆ ಹೋಗಬೇಕು. ಆಮೇಲೆ ರುಮಿನೇಷನ್, ಹಳೇದನ್ನು ಕೆಟ್ಟದನ್ನು ನಾವು ಮೆಲುಕು ಹಾಕಬಾರ್ದು. ದೇವಸ್ಥಾನದಲ್ಲಿ ಉಳಿಸೇವೆ ಮಾಡಬೇಕಾದ್ರೆ ಇದೇ ಆಗೋದು, ಪಾಸಿಟಿವ್ ಕಡೆಗೇ ನಾವು ಹೋಗ್ತೀವಿ. ಅಲ್ಲೇನಾಗುತ್ತೆ, ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇದೆ. ಅದು ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇದೆ. ಅದೇನು ಮಾಡುತ್ತೆ, ನೀನು ಏನೋ ಒಂದು ಬೇಡಿಕೆ ನೀನು ಮಾಡ್ತಾ ಇದೆಯಲ್ಲ, ಪ್ರಯಾರಿಟೈಸು, ಸಬ್ಕಾನ್ಷಿಯಸ್ ಮೈಂಡು ಆಲ್ರೆಡಿ ಉರುಳ್ತಾ ಇರ್ತಿರಲ್ಲ, ಒಂಥರ ಥೀಟಾ ಸ್ಟೇಟ್ ಕೊಟ್ಟೋಗ್ಬಿಟ್ಟಿರ್ತೀರ ನೀವು, ಫುಲ್ಲು ಬೀಟಾದಲ್ಲಿ ಇರೋದಿಲ್ಲ, ಒಂಥರ ಮಂಪ್ರು, ಏನೋ ಒಂದು ಎಲ್ಲೋ ಇದ್ದಂಗೆ ಆ ಥರ ಅನ್ನಿಸ್ತಾ ಇರುತ್ತೆ ಉರುಳೋದು ಅದೆಲ್ಲ ಆಗೋದ್ರಿಂದ. ಸೊ ಆ ಥೀಟಾ ಸ್ಟೇಟಲ್ಲಿ ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ಆ್ಯಕ್ಟಿವೇಟ್ ಆದಾಗ ನೀವು ಏನೇನು ವರಗಳ ಥರ ಕೇಳ್ತೀರಾ, ಅದೇನಾಗುತ್ತೆ, ಇದೆಲ್ಲ ದೇವ್ರು ಕೊಡೋದು ಇದ್ದು ನನಗಿನ್ನೂ ಗೊತ್ತಿಲ್ಲ, ಅದು ಅಷ್ಟೊಂದು ಪವಾಡದ ಬಗ್ಗೆ ಎಲ್ಲ ನಿಮ್ಮ ತಲೆ ಒಳಗೇ ಇರೋದು. ಅದೇನಾಗುತ್ತೆ, ನಿಮಗೆ ಪ್ರಯಾರಿಟೈಸ್ ಮಾಡಿಬಿಡುತ್ತೆ. ಒಂದು ಮನೆ ಕಟ್ಟಬೇಕು, ಉರುಳು ಸೇವೆ ಮಾಡಿದ್ರಿ, ಸೊ ಮನೆ ಕಟ್ಟೋಕ್ಕೆ ಏನೇನು ಬೇಕೋ ಮ್ಯಾನಿಫೆಸ್ಟೇಷನ್ ಶುರು ಆಗುತ್ತೆ. ನಿಮಗೆ ಅದೇ ಬರ್ತಾ ಇರುತ್ತೆ. ಅದೇ ಬರುತ್ತೆ ಅಂದರೆ ನಿಮಗೆ ಜಗತ್ತಿನಲ್ಲಿ, ಈಗ ಉದಾಹರಣೆಗೆ, ಈಗ ನಾನು BS6 ಕಾರು ತಗೊಂಡೆ. ನನಗೆ ಅಲ್ಲಿವರೆಗೂ BS6 ಅಂದರೆ ಏನು ಅಂತ ಗೊತ್ತಿಲ್ಲ. ನಾನು ತಗೊಂಡಾದ್ಮೇಲೆ ರಸ್ತೆಯಲ್ಲಿ ನಾನು ನೋಡಬೇಕಾದ್ರೆ ಕಾರು BS6ನೇ ನಾನು ನೋಡ್ತೀನಿ. ಒಂದು BS6, ಈ ಕಲರ್ ಇದೆಯಲ್ವಾ, ಇನ್ನೊಂದು BS6 ಅಂದರೆ ನನ್ನ ಫೋಕಸ್ ಎಲ್ಲ ಏನು ಅಂದರೆ ಅದ್ರ ಮೇಲೆ ಇರುತ್ತೆ. ಇಲ್ಲಿ ನಡೆಯೋದು ಅಷ್ಟೇ. ಈಗ ನನಗೆ ನನ್ನ ಮಕ್ಕಳನ್ನ ಚೆನ್ನಾಗಿ ಎಜುಕೇಷನ್ ಆಗಬೇಕು ರಾಯರು ಅಂತೇಳಿ ನಾನು ಒಂದು ಉರುಳು ಸೇವೆ ಮಾಡ್ದೇನೆ, ನನ್ನ ಗಮನ ಪೂರ ಅದೇ ಇರುತ್ತೆ. ನಾನು ಅದಕ್ಕೆ ಪೂರಕವಾಗಿ ಸಿದ್ಧತೆಗಳನ್ನು ಮಾಡ್ತಾ ಬರ್ತೀನಿ. ನಾನು ಇಷ್ಟೇ ನಡೆಯೋದು. ಇದು ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಡಿಫಾಲ್ಟ್ ಮೋಡ್ ನೆಟ್ವರ್ಕು ಪಾಸಿಟಿವ್ ಆಗಿ ಆ್ಯಕ್ಟಿವೇಟ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗೋ ಅಂತ ನಮ್ಗೆ ಏನಿದೆ, ಅದು ಓಡಾಡೋ ಜಾಗ ಎಲ್ಲರೂ. ದೇವಸ್ಥಾನ ಅಂತಂದರೆ ಎಲ್ಲ ಓಡಾಡ್ತಾ ಇರ್ತಾರೆ. ನಾನು ದೊಡ್ಡ ಆಫೀಸರು, ದೊಡ್ಡ ಮನುಷ್ಯ, ದೊಡ್ಡ ರಾಜಕಾರಣಿ, ನೀನು ಉಳಬೇಕು ಅಂದರೆ ನೀನು ಈಗೋ ಬಿಟ್ಟಾಗ ಮಾತ್ರ ಆಗೋದು. ಎಷ್ಟೋ ಜನ ನೀವು ನೋಡಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಲ್ಲ, ಏಕೆಂದರೆ ಬಟ್ಟೆ ಕೊಳೆ ಆಗಿಬಿಡುತ್ತೆ, ಎಲ್ಲ ಮಾಡಲ್ಲ, ಹಿಂಗೆ ಅಂದ್ಕೊಂಡು ಹೊರಟೋಗ್ತಾರೆ. ಏನು ಚೆನ್ನಾಗಿರೋದು ಹಾಳಾಗ್ಬಿಡುತ್ತೆ, ಅದು ಈಗೋ ಅದು ಅಲ್ವಾ. ನಿಮಗೆ ಅದು ನೀನು ನಮಸ್ಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಈಗೋ ಹೋಗುತ್ತದು. ಇಲ್ಲಾಂದರೆ ಈಗೋ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ, ಇಲ್ಲ ನನ್ನ ಬದಲು ಇವನು ಮಾಡ್ತಾನೆ ಅಂದರೆ ಆಗಲ್ಲ. ಅದು ನೀವೇ ಮಾಡಬೇಕಾಗುತ್ತೆ, ಈಗೋ ಬಿಡಲೇಬೇಕಾಗುತ್ತಲ್ಲಿ. ಅದೆಲ್ಲ ಕಮ್ಮಿಯಾಗಿ ನಾನು ಅನ್ನೋದು ಅವೆಲ್ಲ ಸ್ವಲ್ಪ ಆಮೇಲೆ ಬರುತ್ತಾ ಏನೋ ಗೊತ್ತಿಲ್ಲ, ಆ ಕ್ಷಣಕ್ಕಂತನಾದ್ರೂ ಅದೆಲ್ಲ ಕಮ್ಮಿಯಾಗಿ ಒಂದೊಳ್ಳೆ ಬ್ಲಿಸ್ ಫೀಲಿಂಗು ಬರೋದಕ್ಕೆ ಶುರು ಆಗುತ್ತೆ. ಅದ್ಭುತವಾಗಿ ತುಂಬ ನಿಮ್ಮನ್ನು ಒಂಥರ ಚೇಂಜ್ ಮಾಡಿಬಿಡುತ್ತೆ ಆ ವಾತಾವರಣ, ಆ ಮಾಡೋ ಕ್ರಿಯೆಗಳು ಎಲ್ಲ. ಆಮೇಲೆ ಇನ್ನೊಂದು ತುಂಬ ಚೆನ್ನಾಗಿ ಆಗೋಂಥ ಒಂದು ಅಂದರೆ ಕಂಪ್ರೆಸ್ಸು ಡಿಕಂಪ್ರೆಸ್ ಆಗುತ್ತೆ. ಉಳುತ್ತಿರಲ್ಲ, ಕಂಪ್ರೆಸ್ ಆಗುತ್ತೆ ಆ ಭಾಗ, ಹಿಂಗೆ ಇನ್ನೊಂದು ಸಲ ಉರುಳಿದಾಗ ಡಿಕಂಪ್ರೆಸ್ ಆಗುತ್ತೆ. ಡಿಕಂಪ್ರೆಸ್ಸು ಆಗ್ತಾ ಬಂದಂಗೆ ನಿಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನೋದು ಬಹಳಷ್ಟು ಸಲ ಹೇಳಿದ್ದೀನಿ ನಾನು, ಒಂದು ಸ್ಕ್ಯಾವೆಂಜಿಂಗು, ಈಗೇನು ಅಂದರೆ ಕಾರ್ಪೊರೇಷನ್ನು ಕಸಗಳೆಲ್ಲ ಕಲೆಕ್ಟ್ ಮಾಡುತ್ತಲ್ಲ, ಆ ಥರದ್ದು ಒಂದು ಸಿಸ್ಟಮು. ದೇಹದ ಜೀವಕೋಶಗಳಲ್ಲಿರುವ ಎಕ್ಸ್ಟ್ರಾ ನೀರಾಗಿರ್ಬೋದು, ಆಮೇಲೆ ವೈರಸ್ಸು, ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಅಟ್ಯಾಕ್ ಮಾಡಿರೋದನ್ನ ಅದನ್ನ ಟ್ರ್ಯಾಪ್ ಮಾಡೋ ಅಂಥದ್ದು, ಅದನ್ನೆಲ್ಲ ದೇಹದಿಂದ ತೆಗೆದಾಕಿ ಅದನ್ನು ನಾಶ ಮಾಡೋ ಅಂಥದ್ದು ಮ್ಯಾಕ್ರೋಫೇಜಸ್ಗಳಿರುತ್ತಲ್ಲ, ಅಂದರೆ ಸೆಲ್ಗಳವು, ಅವೇನು ಮಾಡುತ್ತೆ ಅದನ್ನೆಲ್ಲ ನಾಶ ಮಾಡೋದು. ಇಷ್ಟೆಲ್ಲ ಪ್ರೋಸೆಸ್ಸು ನೀವು ಡಿಕಂಪ್ರೆಸ್ ಆದಾಗ ಆಗುವಂತಹ ಕ್ರಿಯೆ ಅದು. ಹಾಗಾಗಿ ನಮಗೆ ಗೊತ್ತಿಲ್ಲದಂಗೆ ಇಷ್ಟೆಲ್ಲದು ನಡೆಯುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗಿರುತ್ತೆ. ನೀವು ಎಲ್ಲ ಒಂದು ಸುತ್ತು ಬಂದು ಅಷ್ಟರಲ್ಲಿ ಒಂಥರ ದೈನ್ಯತಾ, ಸರೆಂಡರ್ ಅನ್ನೋ ಥರ ಮನೋಭಾವನೆ ಬಂದುಬಿಟ್ಟಿರುತ್ತೆ ನಮಗೆ. ಒಂದು ಸರೆಂಡರ್, ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ ಅಂತ ಮನಸ್ಸಿಗೆ ಯಾವಾಗ ಬರುತ್ತೆ ಆವಾಗ ತುಂಬ ಒಳ್ಳೊಳ್ಳೆಯದು ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನೋಡಿ, ಕೆಲವೆಲ್ಲ ನಾನಂತೂ ಹಾಗೆ ಅಂದ್ಕೊಂಡಿರೋದು, ಭಗವಂತ ನಾನು ಸಂಪೂರ್ಣ ಸರೆಂಡರ್ ಆಗಿದ್ದೀನಿ, ನೀನು ಏನು ಕೊಡ್ತೀಯಾ ಸಂತೋಷ, ಕೊಟ್ಟರೆ ಸಂತೋಷ, ಇಲ್ಲಾಂದರೂ ಏನೂ ಬೇಜಾರಿಲ್ಲ, ಏಕೆಂದರೆ ನನ್ನ ಯೋಗ್ಯತೆಗೆ ನೀನು ಕೊಡ್ತೀಯಾ. ಈ ಒಂದು ಭಾವನೆನ ಯಾವಾಗ ತಿಳಿತೀವಿ, ಕ್ಲಾರಿಟಿ ಸಿಕ್ಬಿಡುತ್ತೆ ನಮಗೆ.
ತುಂಬ ಬಿಕರ್ ಈಗೋ ಅವೆಲ್ಲ ಹೋಗೋದ್ರಿಂದ ನಿಮಗೆ ಮೈಂಡು ಫುಲ್ಲು ಕ್ಲಾರಿಟಿ, ನಿಮ್ಮ ಮುಂಭಾಗದ ಮೆದುಳು ಸದಾಕಾಲ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಎಲ್ಲದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ. ಈಗ ನೋಡಿ, ನನಗೆ ಸುಮಾರು ಕಡೆ ನಾನು ನೋಡಿದ್ದೀನಿ, ಜಗ್ಗೇಶ್ ಅವರು ರಾಯರ ಭಕ್ತರು, ತುಂಬ ಪವಾಡಗಳಾಯಿತು, ಅವರು ತುಂಬ ಇದು ಮಾಡ್ತಾರೆ ಅಂತ. ಏನಕ್ಕಾಗುತ್ತದು? ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆ್ಯಕ್ಟಿವೇಟ್ ಆಗಿ ನಿಮ್ಮ ಕೈಯಿಂದನೇ ನಿಮಗೆ ಗೊತ್ತಿಲ್ಲದಂಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಇದು ಎಲ್ಲ ಥರದ್ದನ್ನು ನೀವೇ ಮಾಡೋದು ಅವಾಗ. ಅದು ಕೃಪೆ, ಫೈನ್, ಒಂದು ಕಾಸ್ಮಿಕ್ ಎನರ್ಜಿ ಒಂದು ಕೃಪೆ ಇರ್ಬೋದು, ಬಟ್ ಅದನ್ನು ಮಾಡಿಸೋದು ಅದಾದ್ರೂ ನಿಮ್ಮ ಪ್ರಕಾರ ನಡೆಯೋದು ಮುಂಭಾಗದ ಮೆದುಳಿನಲ್ಲಿ. ಹಾಗಾಗಿ ಇಷ್ಟೆಲ್ಲ ನಡೆಯುತ್ತೆ. ಆದರೆ ಇಲ್ಲಿ ಮಾಡಬೇಕಾದ್ರೆ ಅದನ್ನ ಫುಲ್ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಂಡು ಮಾಡಿದಾಗ ಇದೆಲ್ಲ ವರ್ಕ್ ಆಗುತ್ತೆ. ಪ್ಲಾಸಿಬೋ ಜೊತೆ, ಪ್ಲಾಸಿಬೋ ಅಂದರೆ ನಂಬಿಕೆ ಒಂದು. ಈ ಪ್ಲಾಸಿಬೋ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ನಂಬಿಕೆನೇ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡಿಬಿಡುತ್ತೆ ನಂಬಿಕೆ. ಆದರೆ ಪ್ಲಾಸಿಬೋನೇ ಅದು ಚೆನ್ನಾಗಿ ಬದಲಾವಣೆ ಮಾಡುತ್ತೆ. ಫೈನಲಿ ನಮಗೆ ಬೇಕಾಗಿರೋದು ಒಳ್ಳೆಯದಾಗಬೇಕು ಅಂತ. ಆದರೆ ಈ ಉರುಳು ಸೇವೆನ ಈಗ ಕೆಲವು ಕಡೆ ಸ್ಟ್ರೈಕ್ ಮಾಡಬೇಕಾದ್ರೆ ಉರುಳು ಸೇವೆ ಮಾಡ್ತಾರೆ. ಈ ಮೇಲೆ ರಾಜಕಾರಣಿಗಳ ಅವರ ಅನುಯಾಯಿಗಳು ಅವರ ಅಣ್ಣನ ಮೆಚ್ಚಿಸೋಕ್ಕೆ ರಸ್ತೆಯಲ್ಲಿ ಉರುಳು ಸೇವೆ, ಇವು ಏನೂ ವರ್ಕೌಟ್ ಆಗಲ್ಲ. ಇದು ನಾನು ಹೇಳಿದ್ದು ಯಾವ ಪ್ರಯೋಜನವೂ ಆಗಲ್ಲ. ಸುಮ್ಮನೆ ಅವ್ರನ್ನ ಮೆಚ್ಚಿಸ್ಬೋದು ಅನ್ನೋದು ಬಿಟ್ಟರೆ, ಈಗ ನಾನು ಏನು ಹೇಳಿದೆ ಹೆಲ್ತ್ ಬೆನಿಫಿಟ್ಸ್ಗಳು ಅದು ಯಾವುದೂ ಆಗೋದಿಲ್ಲ. ಹಾಗಾಗಿ ಆಮೇಲೆ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಪ್ರೆಗ್ನೆನ್ಸಿ ಅಥವಾ ಸ್ಪೈನ್ದು ಏನೋ ಒಂದು ಸರ್ಜರಿ ಆಗಿದೆ, ಅಥವಾ ಮಂಡಿ ನೋವು, ಮೂಳೆಗಳದ್ದು ತೊಂದರೆಗಳು, ಆಮೇಲೆ ಸ್ಪಾಂಡಲೈಟಿಸು, ಅದು ಈ ಥರದ್ದು ಎಲ್ಲ ಇದ್ದಾಗ ಮಾಡೋಕ್ಕೆ ಹೋಗಬಾರ್ದು. ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಶುರು ಆಗುತ್ತೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಸಖತ್ ಚೆನ್ನಾಗಿ ಇದಾಗೋದು ಅಂದರೆ ಗ್ರೌಂಡಿಂಗ್ ಎಫೆಕ್ಟ್ ಆಗುತ್ತೆ. ಬರೀ ಪಾದಕ್ಕಲ್ಲ ಗ್ರೌಂಡಿಂಗ್, ಈಗ ಇಡೀ ದೇಹಕ್ಕೆ. ಈಗ ನಮ್ಗೆ ಗೊತ್ತಿರೋ ಹಂಗೆ ನಮ್ಮ ಜನ್ಮದಲ್ಲಿ ನಾವು ಯಾವತ್ತೂ ರೋಲ್ ಮಾಡೇ ಇಲ್ಲ ಅನ್ಸುತ್ತಿಲ್ಲ. ಹಾಸಿಗೆ ಮೇಲೆ ಆ ಕಡೆ ಈ ಕಡೆ ಹೊರಳಾಡ್ಬೋದು ಹೊರತು ಫುಲ್ ಒಂದು ರೌಂಡು, ಅದು ಗ್ರೌಂಡಿಂಗು. ಫುಲ್ ದೇಹ, ಅದು ದೇವಸ್ಥಾನದಲ್ಲಿ ಇರೋಂಥದ್ದು ಕಲ್ಚಪ್ಡಿ, ನೇರವಾಗಿ ಕಲ್ಲಿಗೆ ನಮ್ಮ ದೇಹ ಒತ್ತೋದ್ರಿಂದ ತುಂಬ ಚೆನ್ನಾಗಿ ಗ್ರೌಂಡಿಂಗ್ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದಾಗೇನಾಗುತ್ತೆ, ಆ ವಾತಾವರಣ ನಮ್ಮ ಪಂಚೇಂದ್ರಿಯಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ನೋಡೋದು, ವಿಷುವಲ್ಲು, ಆಪ್ಟಿಕ್ಕು, ಆಡಿಟರಿ, ಟಚ್, ಮತ್ತು ಕೊಡ ಪ್ರಸಾದ ಆಗ್ಬೋದು, ತೀರ್ಥ ಆಗ್ಬೋದು, ಮಂದ ಬೆಳಕಲ್ಲಿ ದೇವ್ರನ್ನ ನೋಡೋ ಅಂಥದ್ದು ಎಲ್ಲದು ನಮ್ಮನ್ನು ಸಬ್ಕಾನ್ಷಿಯಸ್ ತೀಟಾ ಸ್ಟೇಟಿಗೆ ಕರ್ಕೊಂಡೋಗ್ಬಿಡುತ್ತೆ. ಸೊ ನೀವು ಏನೇ ಮಾಡಿದ್ರೂ ಆವಾಗ ಎಲ್ಲ ಗ್ರ್ಯಾಂಟೆಡ್ ಅನ್ನೋ ಥರ ಆಗುತ್ತೆ. ಇದು ಸೇವೆ ಹಿಂದಿರುವ ಒಂದು ಸೈನ್ಸ್ ಇದು. ಎಸ್. ಸೊ ಹಾಗೆ ಉರುಳು ಸೇವೆ ಹಿಂದಿರುವ ಒಂದು ವೈಜ್ಞಾನಿಕತೆ ಬಗ್ಗೆ ಹೇಳಿದರು. ಸೊ ಅಂದರೆ ನಮ್ಮ ರಿಚುವಲ್ಸ್ ಏನಿದೆ ಮೇಲ್ನೋಟಕ್ಕೆ ಭಕ್ತಿ ಅಷ್ಟೇ ಅನಿಸುತ್ತೆ, ಸಮರ್ಪಣೆ ಅಷ್ಟೇ ಅನಿಸುತ್ತೆ, ಬಟ್ ಅದ್ರ ಹಿಂದೆ ಒಂದಷ್ಟು ವೈಜ್ಞಾನಿಕ ಹಿನ್ನೆಲೆ ಇದೆ, ಕಾರಣ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು. ಬಟ್ ಕೆಲವೊಂದು ಅದರಲ್ಲಿ ಕಂಡೀಷನ್ ಸಪ್ಲೈ ಅನ್ನೋ ಥರ ಎಲ್ಲರೂ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಆಗಿಬಿಡುತ್ತೆ ಅಂತೇಳಿ ದಯವಿಟ್ಟು ಗರ್ಭಿಣಿಯರೋ ಅಥವಾ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ದವರು ಅಂಥವ್ರು ಸ್ವಲ್ಪ ಅದನ್ನು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮೆಲ್ಲ ಸ್ನೇಹಿತರೊಂದು ಶೇರ್ ಮಾಡಿ, ಯಾಕೆಂದರೆ ಇದೆಲ್ಲ ಒಂದು ಪಸರಿಸಲಿ, ನಾಲೆಜ್ ಎಲ್ಲ ಕಡೆ ಹೋಗಲಿ ಅಂಥೇಳಿ. ಮುಖ್ಯವಾಗಿ ನಾವು ಈ ಕಾರ್ಯಕ್ರಮ ಮಾಡುವಂಥ ಉದ್ದೇಶನೇ ಹೆಲ್ತ್ ಚೆನ್ನಾಗಿರಬೇಕು ಅನ್ನೋದು ಮುಖ್ಯ ಉದ್ದೇಶ. ಹೀಗಾಗಿ ಹೆಲ್ತ್ಗೆ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥ ಕೆಲವೊಂದು ಸಂಪ್ರದಾಯಗಳೇನಿದೆ ಅದು ನಾವು ಬಿಟ್ಬಿಟ್ಟಿದ್ದೀವಿ. ಕೆಲವೊಂದು ಬರೀ ಇದಂತಲ್ಲ, ಭಾಳಷ್ಟು ಆ ಥರದ್ದು ಬಿಟ್ಟಿದ್ದೀವಿ. ಸೊ ಅದು ಮತ್ತೊಂದು ಸಲ ರಿಜುವಿನೇಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದೀವಿ. ಸೊ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.